ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಆದಿಗುರು ಶಂಕರರ ಶಿವಾನಂದ ಲಹರಿಯ 48, 49, 50 ಈ ಸ್ತೋತ್ರಗಳನ್ನು ಮತ್ತು ಅರ್ಥಗಳನ್ನು ಮುಂದುವರಿಸ್ತೀನಿ. ನಾವು ಇಲ್ಲಿ ತನಕ ಭಗವತ್ಪಾದಾಚಾರ್ಯರ ಆಶೀರ್ವಾದದಿಂದ ಶಿವಾನಂದ ಲಹರಿಯ 50ನೆಯ ಸ್ತೋತ್ರದವರೆಗೂ ಬರ್ತಾಯಿದ್ದೀವಿ. ಹೀಗೆ ಅವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಆಶಿಸ್ತೀನಿ. ಶಂಕರರು ಹೇಗೆ ಸೂರ್ಯನಂತೆ ಎಲ್ಲ ಪ್ರಕಾಶಮಾನವಾಗಿ ಪಸರಿಸಿದ್ರೋ ಹಾಗೆ ನಮ್ಮ ಮನಸ್ಸುಗಳಲ್ಲೂ ಅಜ್ಞಾಂಧಕಾರವನ್ನು ಹೋಗಲಾಡಿಸಿ ನಮಗೂ ನಮ್ಮಲ್ಲೂ ಜ್ಞಾನ ಸೂರ್ಯರನ್ನು ಬೆಳಗಲಿ ಅಂತ ನಾನು ಆಶಿಸ್ತೀನಿ. ನಮ್ಮೆಲ್ಲರ ದುಃಖ ದುಮ್ಮಾನಗಳು ದೂರ ಸರಿದು ನಮ್ಮ ಬಾಳುಗಳಲ್ಲೂ ಸೂರ್ಯನ ಒಂದು ಉದಯ ಆಗಲಿ ಅಂತ ನಾನು ಆಶಿಸ್ತೀನಿ. ಶಂಕರರು ಕೂಡಲಿಗೆ ಹೇಗೆ ಶಾರದೆಯನ್ನು ಕರೆತಂದರು ಅನ್ನುವ ಒಂದು ಕಥೆಯೊಂದಿಗೆ ಪ್ರಾರಂಭ ಮಾಡೋಣ. ಶಂಕರರು ಮಂಡನ ಮಿಶ್ರರನ್ನು ಮತ್ತು ಅವರ ಪತ್ನಿ ಉಭಯ ಭಾರತಿಯನ್ನು ಸರಸ್ವತಿಯ ಅವತಾರ ಅಂತ ಪರಿಗಣಿಸಿರ್ತಾರೆ. ಇವರಿಬ್ಬರನ್ನೂ ಶಂಕರರು ವಾದದಲ್ಲಿ ಸೋಲಿಸಿರ್ತಾರೆ. ಆ ಕರಾರಿನಂತೆ ಶಂಕರಾಚಾರ್ಯರ ಶಿಷ್ಯರಾಗ್ತಾರೆ. ನಂತರ ಮಂಡನ ಮಿಶ್ರರು ಸನ್ಯಾಸ ಸ್ವೀಕರಿಸಿ ಸುರೇಶ್ವರಾಚಾರ್ಯರಾಗ್ತಾರೆ. ಉಭಯ ಭಾರತಿ ತನ್ನ ಪತಿ ಸನ್ಯಾಸ ಗ್ರಹಣ ಮಾಡಿದ ಮೇಲೆ ಅವಳು ತನ್ನ ಲೋಕಕ್ಕೆ ಹೋಗಲು ಸಿದ್ಧಳಾಗ್ತಾಳೆ. ಆಗ ಶಂಕರರು ಅವಳನ್ನು ವನದುರ್ಗಾ ಮಂತ್ರದಿಂದ ಒಲಿಸಿಕೊಂಡು ದಕ್ಷಿಣಾಮ್ನಾಯ ಪೀಠಕ್ಕೆ ಬಂದು ನೆಲೆಸು ಅಂತ ಪ್ರಾರ್ಥಿಸ್ತಾರೆ. ಆಕೆಯೇ ಶಾರದೆಯಾಗಿ ಬರೋದು. ಆಕೆ ಶಂಕರರ ಜೊತೆ ಬರೋಕ್ಕೆ ಒಪ್ತಾಳೆ. ಆದರೆ ಒಂದು ಮಾತು ಹೇಳ್ತಾಳೆ, ನಾನು ನಿಮ್ಮನ್ನು ಅನುಸರಿಸಿ ಬರ್ತೀನಿ, ನೀವು ನನ್ನನ್ನು ಹಿಂತಿರುಗಿ ನೋಡಬಾರ್ದು. ಹಾಗೆ ನೋಡಿದ್ದಲ್ಲಿ ನೀವು ನೋಡಿದ ಸ್ಥಳದಲ್ಲೇ ನಾನು ನೆಲೆಯಾಗಿ ನಿಲ್ತೀನಿ ಅಂತ ಹೇಳ್ತಾಳೆ. ಈ ನಿಬಂಧನೆಗೆ ಶಂಕರರು ಒಪ್ತಾರೆ. ಹೀಗೆ ಇವರು ದಕ್ಷಿಣಕ್ಕೆ ಪ್ರಯಾಣ ಬೆಳೆಸ್ತಾರೆ. ತುಂಗಭದ್ರಾ ಸಂಗಮದ ಬಳಿ ಬರ್ತಾರೆ. ಅದೇ ಕೂಡಲಿ ನಮ್ಮ ಕರ್ನಾಟಕದ ಇನ್ನೊಂದು ಶಾರದೆಯ ಪೀಠ. ಈ ಪ್ರದೇಶಕ್ಕೆ ಬಂದಿದ್ದ ತಕ್ಷಣ ಶಂಕರಾಚಾರ್ಯರಿಗೆ ಇದರ ಶ್ರೇಷ್ಠತೆ ತುಂಬ ಇದೆ, ಇಲ್ಲಿ ತುಂಬ ವಿಶೇಷವಾದ ಸ್ಥಾನ ಈ ಜಾಗ ಅಂತ ಒಮ್ಮೆ ಹಿಂದೆ ತಿರುಗಿ ನೋಡ್ತಾರೆ. ಆಗ ಆಕೆ ಅಲ್ಲೇ ನಿಂತ ಭಂಗಿಯಲ್ಲೇ ನಿಂತು ಬಿಡ್ತಾಳೆ. ಅವಳು ಹಾಗೆ ವಿಗ್ರಹ ಆಗಿಬಿಡ್ತಾಳೆ. ಶಂಕರಾಚಾರ್ಯರು ಆಕೆಯನ್ನು ನಿಂತ ನಿಲುವಲ್ಲೇ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ. ಹಾಗೆ ನಿಂತ ನಿಲುವಲ್ಲೇ ಈಕೆಗೆ ಈಗಲೂ ಪೂಜೆ ಮಾಡ್ತಾರೆ. ಈಗಲೂ ಕೂಡಲಿ ಶೃಂಗೇರಿ ಮಹಾಸಂಸ್ಥಾನ ಅಂತಾನೆ ಅದಕ್ಕೆ ಹೆಸರು. ಇದು ತುಂಬ ಪವಿತ್ರವಾಗಿರುವಂತಹ ಶಂಕರಾಚಾರ್ಯರಿಂದ ಶಂಕರಾಚಾರ್ಯರಿಂದ ಪೂಜಿಸಲ್ಪಟ್ಟ ಶಾರದೆಯ ನಿಲುವ ಭಂಗಿಯಲ್ಲಿ ಇರುವಂತಹ ದೇವಿ ಇದು. ಹೋಗಿ ನೀವು ದರ್ಶನ ಮಾಡಿಕೊಂಡು ಶಾರದೆಯ ಕೃಪೆಗೆ ಪಾತ್ರರಾಗಿ. 48ನೆಯ ಸ್ತೋತ್ರ. ನಿತ್ಯಾನಂದ ರಸಾಲಯಂ ಸುರಮುನಿ ಸ್ವಾಂತಾಂಬುಜಾತಾಶ್ರಯಂ ಸ್ವಚ್ಛಂ ಸದ್ವಿಜ ಸೇವಿತಂ ಕಲುಷ ಹೃದ್ವಾಸನಾ ವಿಷ್ಕೃತಂ ಶಂಭುಧ್ಯಾನ ಸರೋವರಂ ವ್ರಜ ಮನೋಹಂಸಾವತಂಸ ಸ್ಥಿರಂ ಕಿಂ ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತ ಶ್ರಮಂ ಪ್ರಾಪ್ಸಸಿ. ಇದರ ಅರ್ಥ, ಶಂಕರಾಚಾರ್ಯರು ರಾಜಹಂಸ ಅನ್ನೋ ಮನಸ್ಸಿನ ಬಗ್ಗೆ ಹೇಳ್ತಾರೆ. ಮನಸ್ಸು ರಾಜಹಂಸ ಅಂತ ಹಿಂದಿನ ಶ್ಲೋಕಗಳಲ್ಲೂ ವಿವರಿಸಿದ್ದಾರೆ. ಇದರಲ್ಲೂ ಇನ್ನೂ ಅದರ ಬಗ್ಗೆ ಹೇಳ್ತಾರೆ. ಹೇ ಮನಸ್ಸೆನ್ನುವ ಹಂಸವೇ, ನೀನು ನಿತ್ಯಾನಂದ ರಸ ತುಂಬಿರುವಂತಹ ಸರೋವರದಲ್ಲಿ ಈಜಾಡು. ಈ ಸರೋವರದಲ್ಲಿ ದೇವತೆಗಳು ಮುನಿಗಳು ಅನ್ನುವಂತಹ ಕಮಲಗಳಿವೆ. ಆಶ್ರಯ ಪಡೆದಿರುವಂತಹ ಸಜ್ಜನರೆಂಬ ಪಕ್ಷಿಗಳು ಕೂಡ ಇದೆ.
ಪಾಪ ಪರಿಹಾರ ಮಾಡುವಂತಹ ಸದ್ವಾಸನೆ ಬೀರುವಂತಹ ಈ ಸರೋವರದಲ್ಲಿ ನಿತ್ಯವೂ ನೀನು ವಿಹರಿಸು. ಅದರಿಂದ ನಿನಗೆ ಶಂಭು ಧ್ಯಾನ ಸಿಗುತ್ತೆ, ಈಶ್ವರನ ಧ್ಯಾನ ನಿನಗೆ ಉಂಟಾಗುತ್ತೆ. ನೀನು ಅಲ್ಲಿ ಇಲ್ಲಿ ಯಾಕೆ ಬೇರೆ ಕಡೆ ಹೋಗ್ತೀಯಾ? ಆ ಶ್ರಮ ಪಡಬೇಡ. ಅಲ್ಲಿ ಸಿಗೋದೆಲ್ಲ ಬರೀ ಕ್ಷುದ್ರ ಫಲಗಳು, ನೀಚ ಜನಗಳು, ಅಲ್ಪ ಫಲ ಕೊಡುವಂತಹ ಬೇರೆ ಬೇರೆ ದೇವತೆಗಳು. ಅವರ ಆಶ್ರಯ ಪಡೆಯದೆ ನಿತ್ಯಾನಂದ ತುಂಬಿರುವಂತಹ ಸರೋವರದಲ್ಲಿ ಬಂದು ಈಜಾಡು ಅಂತ ಹಂಸಕ್ಕೆ ಶಂಕರರು, ಮನಸ್ಸೆಂಬ ಹಂಸಕ್ಕೆ ಶಂಕರರು ಹೇಳಿದ್ದಾರೆ. ಈ ರೀತಿ ಶಂಕರರು ಮನಸ್ಸನ್ನು ಒಂದೊಂದು ಉದಾಹರಣೆ ಕೊಡುತ್ತಾ ಶಿವನಲ್ಲಿ ನೆಲೆಸುವಂತ ಹೇಳ್ತಾರೆ. 49ನೆಯ ಸ್ತೋತ್ರ. ಆನಂದಾಮೃತ ಪೂರಿತ ಹರಪದಾಂಬೋಜಾಲ ವಾಲೋದ್ಯತ ಸ್ಥೈರ್ಯೋಪಘ್ನ ಮುಪ್ಪೇತ್ಯ ಭಕ್ತಿಲತಿಕಾ ಶಾಖೋಪಶಾಖಾನ್ವಿತ ಉಚ್ಚೈರ್ಮಾನಸ ಕಾಯಮಾನ ಪಟಲಿ ಮಾಕ್ರಮ್ಯ ನಿಷ್ಕಲ್ಮಷ ನಿತ್ಯಾಭೀಷ್ಟ ಫಲಪ್ರದ ಭವತು ಮೇ ಸತ್ಕರ್ಮ ಸಂವರ್ಧಿತ. ಇದರರ್ಥ ಶಂಕರರು ಮನಸ್ಸು ಹೇಗೆ ನಾವು ಭಕ್ತಿಯಲ್ಲಿ ನಿಲ್ಲಿಸ್ಕೋಬೇಕು, ಶಿವನ ಸ್ಮರಣೆಯಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸ್ಕೋಬೇಕು, ಆ ಭಕ್ತಿ ಅನ್ನೋದು ಹೇಗಿರಬೇಕು, ಅದು ಒಳ್ಳೆ ಬೀಜವಾಗಿರಬೇಕು ಅಂತ ಹೇಳ್ತಾರೆ. ಆ ಭಕ್ತಿ ಅನ್ನೋ ಬೀಜನ ಆತ್ಮಾನಂದಾಮೃತ ಅನ್ನೋ ನೀರಿನಲ್ಲಿ ಮುಳುಗಿಸಿ ಮತ್ತು ಶಿವನ ಪಾದಕಮಲ ಎನ್ನೋ ಪಾತಿಯಲ್ಲಿ ಹಾಕಿ ಆಗ ಮೊಳಕೆಯಾಗುತ್ತೆ. ಅದು ಸ್ಥೈರ್ಯವೆಂಬ ಆಸರೆ ಅನ್ನೋ ಕಂಬನ ಆಶ್ರಯಿಸುತ್ತೆ ಮತ್ತು ಕವಲಾಗಿ ಒಡೆಯುತ್ತೆ. ಎತ್ತರವಾದ ಮನಸ್ಸಿನ ಚಪ್ರದ ಮೇಲೆ ಅದು ಹಬ್ಬುತ್ತೆ. ಆವಾಗ ಅದನ್ನು ನಿಷ್ಕರ್ಮಗಳಿಂದ ಚೆನ್ನಾಗಿ ಬೆಳೆಸಿ ಆಗ ಆ ಭಕ್ತಿಯ ಬಳ್ಳಿ ಶುಭಗಳಿಂದ ಬೆಳೆದು ತನ್ನ ಇಷ್ಟಾರ್ಥಗಳೆನ್ನುವ ಫಲಗಳನ್ನು ನಮ್ಮ ಮನಸ್ಸಿನ ಚಪ್ಪರದಲ್ಲಿ ಹಬ್ಬಿ ನಮಗೆ ಒಳ್ಳೆ ಫಲಗಳನ್ನು ಕೊಡಲಿ ಅಂತ ಶಂಕರರು ಕೇಳ್ಕೊಂಡಿದ್ದಾರೆ. 50ನೆಯ ಸ್ತೋತ್ರ. ಸಂಧ್ಯಾರಂಭ ವಿಜೃಂಭಿತಂ ಶ್ರುತಿಶಿರ ಸ್ಥಾನಾಂತರಾಧಿಷ್ಠಿತಂ ಸಪ್ರೇಮ ಭ್ರಮರಾಭಿರಾಮ ಮಸಕೃತ್ ಸದ್ವಾಸನಾಶೋಭಿತಂ ಭೋಗೀಂದ್ರಾಭರಣಂ ಸಮಸ್ತ ಸುಮನ ಪೂಜ್ಯಂ ಗುಣಾವಿಷ್ಕೃತಂ ಸೇವೆ ಶ್ರೀ ಗಿರಿಮಲ್ಲಿಕಾರ್ಜುನ ಮಹಾಲಿಂಗಂ ಶಿವಾಲಿಂಗಿತಂ. ಇದರರ್ಥ ಆದಿಶಂಕರರು ಶ್ರೀಶೈಲ ಪರ್ವತದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಮಹಾಲಿಂಗವನ್ನು ಹೇಗೆ ಪೂಜಿಸಿದ್ದು ಅಂತ ಹೇಳಿದ್ದಾರೆ. ಆ ಮಹಾಲಿಂಗದ ದರ್ಶನದಿಂದಲೇ ಈ 100 ಶ್ಲೋಕಗಳ ಶಿವಾನಂದ ಲಹರಿಯ ರಚನೆಯಾಗಿರೋದು. ಈ ಶ್ಲೋಕದಲ್ಲಿ ಸಂಧ್ಯಾಕಾಲ ತುಂಬ ಮುಖ್ಯವಾಗಿರೋದು ಅಂತ ಹೇಳಿದ್ದಾರೆ. ಈ ಸಮಯದಲ್ಲಿ ಸಂಜೆಯಲ್ಲಿ ಬುದ್ಧಿವಂತರಾದ ಜನರು ಮಾಯಾಪಾಶ ಅನ್ನೋ ಕತ್ತಲೆಗೆ ಬೀಳೋ ಸಮಯ ಇದು. ಇಂತಹ ಶಿವ ತಾಂಡವ ಮಾಡುವ ಕಾಲ. ಮಾಯಾಪಾಶಕ್ಕೆ ಭಕ್ತರು ಒಳಗಾಗದೆ ಹೇಗೆ ಶಿವನನ್ನು ಪ್ರಾರ್ಥಿಸಬೇಕು ಅಂತ ಇದರಲ್ಲಿ ಹೇಳಿದ್ದಾರೆ. ಹೇ ಶಿವನೇ, ನಾನು ಈ ಸಂಧ್ಯಾ ಸಮಯದಲ್ಲಿ ನಿನ್ನ ಸ್ತೋತ್ರ ಮಾಡ್ತೀನಿ. ನೀನು ಭ್ರಮರಾಂಬಿಕೆಯೊಡನೆ ಅನುರಾಗದಿಂದ ಕೂಡಿರ್ತೀಯ. ಗಿರಿಮಲ್ಲಿಕಾ ಪುಷ್ಪಗಳ ಪರಿಮಳದಿಂದ ನೀನು ಶೋಭಾಯಮಾನವಾಗಿರ್ತೀಯ. ಸರ್ಪರಾಜ ಆದಿಶೇಷನನ್ನು ಆಭರಣದಂತೆ ಧರಿಸಿರ್ತೀಯ. ಸಮಸ್ತ ದೇವತೆಗಳಿಂದ ಪೂಜಿತನಾಗಿರ್ತೀಯ. ಸಕಲ ಕಲ್ಯಾಣ ಗುಣಗಳಿಂದ ಪ್ರಕಾಶಿಸ್ತಾ ಇರ್ತೀಯ. ಇಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಲಿಂಗವೇ, ನಾನು ನಿನ್ನನ್ನು ಸೇವಿಸುತ್ತೇನೆ. ಸಂಧ್ಯಾ ಸಮಯದಲ್ಲಿ ನಾನು ನಿನ್ನನ್ನು ಸೇವಿಸುತ್ತೇನೆ ಅಂತ ಶಂಕರರು ಈ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಹೀಗೆ ಶಂಕರರು ಎಲ್ಲ ಸ್ತೋತ್ರದಲ್ಲಿ ಹೇಗೆ ಶಿವನಲ್ಲಿ ಭಕ್ತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಶ್ರೀ ಗುರುಭ್ಯೋ ನಮಃ.